ಮುಖ್ಯಮಂತ್ರಿ ಮನೆ ಬಳಿ ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಮನೆ ಬಳಿನೂ ಕೂಡ ಜನವೋ ಜನ. ಡಿಕೆ ಶಿವಕುಮಾರ್ಗೆ ಅಭಿನಂದಿಸಲಿಕ್ಕೆ ಬರ್ತಾ ಇದ್ದಾರೆ ಬೆಂಬಲಿಗರು. ಅಭಿನಂದನೆಯ ಜೊತೆಗೆ ಕೆಲವು ಶಾಸಕರುಗಳು ಕೂಡ ಬರ್ತಾ ಇದ್ದಾರೆ. ಮಂತ್ರಿಗಿರಿಗೋಸ್ಕರ ಲಾಬಿಯನ್ನ ಮಾಡ್ಲಿಕ್ಕೋಸ್ಕರ ಶಾಸಕರು ಬರ್ತಾ ಇದ್ದಾರೆ. ಸಿದ್ದರಾಮಯ್ಯನವರಿಗೆ ಯಾವ ರೀತಿಯಾಗಿ ಅವ್ರ ಬಣದಲ್ಲಿ ಒಂದು ಇಷ್ಟು ಜನಕ್ಕೆ ಅಂತ ಆದ್ಯತೆಯನ್ನ ಕೊಟ್ರೆ, ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರ ಬಣದವರಿಗೂ ಕೂಡ ಆದ್ಯತೆಯನ್ನ ನೀಡಲಾಗುತ್ತೆ. ಸೊ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ಮುಖಾಂತರನೂ ಕೂಡ ಲಾಬಿಯನ್ನ ಮಾಡ್ಲಿಕ್ಕೆ ಅವರ ಬಣದ ಶಾಸಕರು ಅವ್ರ ಮನೆಗೂ ಕೂಡ ಬರ್ತಾ ಇದ್ದಾರೆ ವಿಶ್ ಮಾಡುವಂತ ನೆಪದಲ್ಲಿ. ಇನ್ನ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರುಗಳು ಕೂಡ ಬರ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಬರ್ತಾ ಇದ್ದಾರೆ, ವಿಶ್ ಮಾಡ್ತಾ ಇದ್ದಾರೆ, ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ. ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿಯೂ ಕೂಡ ಕಂಟಿನ್ಯೂ ಆಗ್ತಾ ಇದ್ದಾರೆ. ಡಬಲ್ ಧಮಾಕ ಡಿ ಕೆ ಶಿವಕುಮಾರ್ ಅವರಿಗೆ, ಒಂದು ಉಪಮುಖ್ಯಮಂತ್ರಿ, ಇನ್ನೊಂದು ಕೆಪಿಸಿಸಿ ಅಧ್ಯಕ್ಷರಾಗಿಯೂ ಕೂಡ ಕಂಟಿನ್ಯೂ ಆಗ್ತಾ ಇರೋದು. ನಾಳೆ ಪ್ರಮಾಣ ವಚನ ಇಂದು ದೆಹಲಿಗೆ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಹೋಗ್ತಾ ಇದ್ದಾರೆ. ಸಿದ್ದು ಡಿಕೆಶಿ ಜೊತೆ ಹಲವರಿಂದ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿರುವಂತ ಹಿನ್ನೆಲೆಯಲ್ಲಿ ಇವರಿಬ್ರು ಹೋಗಿ ಇವತ್ತು ಆ ಒಂದು ಪಟ್ಟಿಯನ್ನ ಫೈನಲ್ ಮಾಡ್ಕೊಂಡು ಬರ್ತಾರೆ. ಯಾರನ್ನ ಸಚಿವರನ್ನಾಗಿ ಮಾಡಬೇಕು, ಯಾರಿಗೆ ಯಾವ ಖಾತೆಯನ್ನ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಇನ್ನೂ ನಿರ್ಧಾರವಾಗಿಲ್ಲ. ಇಬ್ಬರದ್ದು ಕೂಡ ಒಂದೊಂದು ಪಟ್ಟಿ ರೆಡಿ ಆಗಿದೆ. ಡಿ ಕೆ ಶಿವಕುಮಾರ್ ಅವರದ್ದು ಮತ್ತೆ ಸಿದ್ದರಾಮಯ್ಯ ಅವರದ್ದು. ಅದರ ಜೊತೆಗೆ ಹೈಕಮಾಂಡ್ನದ್ದು ಕೂಡ ಒಂದು ಪಟ್ಟಿ ಇರುತ್ತೆ. ಸೊ ಹೀಗಾಗಿ ಯಾರನ್ನೆಲ್ಲ ಸಚಿವರನ್ನಾಗಿ ಮಾಡಬೇಕು, ಎಷ್ಟು ಜನ ಶಾಸಕರಿಗೆ ಅವಕಾಶ ಮಾಡಿಕೊಡ್ಬೇಕು, ಮತ್ತೆ ಎಷ್ಟು ಜನ ವಿಧಾನ ಪರಿಷತ್ ಸದಸ್ಯರಿಗೆ ಈ ಬಾರಿ ಸಂಪುಟದಲ್ಲಿ ಅವಕಾಶವನ್ನ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ನಿರ್ಧಾರ ಆಗುತ್ತೆ. ಸಚಿವರು ಯಾರು ಅಂತ ಇಂದು ದೆಹಲಿಯಲ್ಲಿ ಖರ್ಗೆ ನಿವಾಸದಲ್ಲಿ ನಿರ್ಧಾರವನ್ನ ಮಾಡಲಾಗುತ್ತೆ. ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಂದ ಪ್ರತ್ಯೇಕ ಪಟ್ಟಿಯನ್ನು ಹಿಡಿದು ದೆಹಲಿ ಪ್ರವಾಸವನ್ನ ಮಾಡಲಾಗ್ತಾ. ಸಿದ್ದು ಡಿಕೆಶಿ ಇಬ್ಬರು ಕೂಡ ಒಂದೇ ವಿಮಾನದಲ್ಲಿ ಇಂದು ದೆಹಲಿಗೆ ತೆರಳಲಿದ್ದಾರೆ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಮತ್ಯಾರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬಹುದು ಅನ್ನುವಂತ ಕುತೂಹಲ ಇರುವಂತದ್ದು. ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವಂತವರು ಯಾರು, ಯಾರಿಗೆ ಒಲಿಯಲಿದೆ ಸಚಿವರಾಗುವಂತ ಅದೃಷ್ಟ ಅನ್ನುವಂತ ಪ್ರಶ್ನೆ ಸಹಜವಾಗಿ ಇರುತ್ತೆ. ಕುತೂಹಲ ಇರುವಂತದ್ದು ಯಾರಿಗೆ ಈ ಬಾರಿ ಲಕ್ ಕುಲಾಯಿಸುತ್ತೆ. ಮೇನ್ ಆಗಿ ಇಲ್ಲಿ ಸಚಿವರಾಗುವಂತವ್ರಿಗೂ ಕೂಡ ಈಗೇನು ಮುಖ್ಯಮಂತ್ರಿ ಸ್ಥಾನ 2 ರಿಂದ 3 ವರ್ಷ ಒಬ್ಬರಿಗೆ, ಇನ್ನೊಬ್ಬರಿಗೆ 3 ವರ್ಷ ಅನ್ನುವ ರೀತಿಯಲ್ಲಿ ಡಿವೈಡ್ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಅಧಿಕಾರ ಹಂಚಿಕೆಯ ಸೂತ್ರ ಅದೇ ರೀತಿಯಾಗಿ ಸಚಿವರಾಗುವಂಥವ್ರಿಗೂ ಕೂಡ ಅಷ್ಟೇ. ಯಾರು ಈಗ ಮುಖ್ಯಮಂತ್ರಿಗಳಾಗಿರ್ತಾರೆ, ಸಿದ್ದರಾಮಯ್ಯನವರ ಗೌರ್ಮೆಂಟ್ ಅಕಸ್ಮಾತ್ 2 ರಿಂದ 2.5 ವರ್ಷ ಇದ್ದಂಥ ಸಂದರ್ಭದಲ್ಲಿ ಅವಾಗ ಇದ್ದಂಥ ಸಚಿವರಿಗೆ ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಮುಖ್ಯಮಂತ್ರಿಗಳಾದಂಥ ಟೈಮ್ನಲ್ಲಿ ಅವರನ್ನ ಬದಲಾಯಿಸಲಾಗುತ್ತೆ. 2.5 ವರ್ಷದ ರೀತಿಯಲ್ಲಿ ಡಿವೈಡ್ ಮಾಡಲಾಗ್ತಾ ಇದೆ ಈ ಬಾರಿ ಸಚಿವ ಸ್ಥಾನವನ್ನ. ಅಂದ್ರೆ ಸಿದ್ದರಾಮಯ್ಯನವರು 2013ರಲ್ಲಿ ಆಗಿದ್ದಂಥ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿ ಮಾಡಲಾಗಿತ್ತು. ಅರ್ಧಕ್ಕರ್ಧ ಡಜನ್ ಸಚಿವರಾಗಿದ್ದಂಥವ್ರನ್ನ ಕೈಬಿಟ್ಟು ನೆಕ್ಸ್ಟ್ ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡ್ಲಾಗಿತ್ತು. ಸಿದ್ದರಾಮಯ್ಯನವರು ಬೆಂಬಲಿಗರು, ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಲಾಬಿಯನ್ನ ಮಾಡ್ತಾ ಇದ್ದಾರೆ. ಇಬ್ಬರು ಬೆಂಬಲಿಗರ ಹಲವು ನಾಯಕರಿಗೆ ಸಚಿವರಾಗುವಂತ ಕಾತರ ಇಂದು ದೆಹಲಿಯಲ್ಲಿ ಫೈನಲ್ ಆಗುತ್ತೆ. ಸಚಿವರ ಪಟ್ಟಿ 28 ಸಚಿವರನ್ನಾಗಿ ಮಾಡುವಂತ ಸಾಧ್ಯತೆ ಇದೆ. ಅಂದ್ರೆ 28 ಶಾಸಕರಿಗೆ ಸಿಎಂ ಡಿಸಿಎಂ ಸೇರಿದಂತೆ 30 ಸ್ಥಾನ ತುಂಬಲಿಕ್ಕೆ ಹೈಕಮಾಂಡ್ ಚಿಂತನೆ ಮಾಡಿದೆ. ಇದರಲ್ಲಿ 4 ಖಾತೆ ಖಾಲಿಯನ್ನ ಉಳಿಸಿಕೊಳ್ಳುವಂತ ಕುರಿತು ನಿರ್ಧಾರವನ್ನ ಕೂಡ ಮಾಡಲಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತದೆ. ಕಾದ್ ನೋಡ್ಬೇಕು ಎಷ್ಟು ಜನ ಶಾಸಕರು ಮಂತ್ರಿಗಳಾಗಲಿದ್ದಾರೆ ಅಂತ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕಂಠೀರವ ಸ್ಟೇಡಿಯಂನಿಂದ ನಮ್ಮ ಪ್ರತಿನಿಧಿ ಗಂಗಾಧರ್, ಹಾಗೆ ಸಿದ್ದರಾಮಯ್ಯನವರ ನಿವಾಸದ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಕೃಷ್ಣ, ಡಿ ಕೆ ಶಿವಕುಮಾರ್ ಅವರ ನಿವಾಸದ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಾಗಿ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಕಂಠೀರವ ಸ್ಟೇಡಿಯಂ ನಾಳೆ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದಾರೆ. ಹೇಗಿದೆ ಭದ್ರತೆ ಅನ್ನುವಂಥದ್ರ ಬಗ್ಗೆ ಫಸ್ಟ್ ಮಾಹಿತಿಯನ್ನ ಪಡ್ಕೊಳ್ಳೋಣ. ಗಂಗಾಧರ್, ಇಲ್ಲಿ ನೋಡ್ತಾ ಇದ್ವಿ ನಾಳೆ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಸುಮಾರು ಒಂದು 20ಕ್ಕೂ ಹೆಚ್ಚು ಜನ ಶಾಸಕರು ಮಂತ್ರಿಗಳಾಗಲಿದ್ದಾರೆ ಅನ್ನೋದ್ರ ಅದೊಂದು ಪ್ರಮುಖವಾದಂತ ವಿಚಾರ. ಇನ್ನು ಮತ್ತೊಂದ್ ಕಡೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿಯ ಜೊತೆಗೆ 8 ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸಲಿರುವಂತದ್ದು. ಸೊ ಯಾವ ರೀತಿಯಾಗಿ ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ,
ಇನ್ನು ಆಸನದ ವ್ಯವಸ್ಥೆಯನ್ನ ಯಾವ ರೀತಿಯಾಗಿ ಮಾಡ್ಲಾಗ್ತಾ ಇರುವಂತದ್ದು, ಸುಮಾರು 1 ಲಕ್ಷ ಜನ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಪೃಥ್ವಿರಾಜ್, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ, ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಕಂಠೀರವ ಸ್ಟೇಡಿಯಂನಲ್ಲಿ ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರುವಂತದ್ದು. ಇದೇ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಆಚರಣೆ ಕಾರ್ಯಕ್ರಮ ಮಾಡುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಎಲ್ಲ ಒಂದು ತಯಾರಿಯನ್ನ ಮಾಡಿಕೊಂಡಿದೆ. ಈಗ ನಾನು ಕಂಠೀರವ ಸ್ಟೇಡಿಯಂನ ಮುಂಭಾಗದಲ್ಲಿ ಇರುವಂತದ್ದು. ಈ ಒಳಭಾಗದಲ್ಲಿ ಈಗಾಗಲೇ ಏನು ಲಾರಿಗಳಲ್ಲಿ ರೆಡ್ ಮ್ಯಾಟ್ ಆಗಿರ್ಬೋದು, ಮತ್ತೆ ಇಲ್ಲಿ ಒಂದು ಬ್ಯಾರಿಕೇಡ್ ಗಳನ್ನ ಆಗಿರ್ಬೋದು, ಈಗೆಲ್ಲವನ್ನ ತೆಗೆದುಕೊಂಡು ಎಲ್ಲ ಒಂದು ತಯಾರಿಯನ್ನ, ಇಲ್ಲಿ ಬೇಕಾದಂತ ಒಂದು ಸಿದ್ಧತಾ ಒಂದು ವ್ಯವಸ್ಥೆಗಳನ್ನ ಈಗ ಆಲ್ರೆಡಿ ಇಲ್ಲಿನ ಮಾಡ್ಕೊಳ್ತಾ ಇದ್ದಾರೆ. ಜೊತೆಯಲ್ಲಿ ಈಗ ಒಂದು ಬ್ಯಾರಿಕೇಡ್ಗಳು ಮತ್ತೆ ಸೌಂಡ್ ಸ್ಪೀಕರ್ ಗಳಾಗಿರ್ಬೋದು, ಎಲ್ಲಾ ಲಾರಿಗಳನ್ನ ತಂದು ಇದು ಪ್ರವೇಶ ಮುಖ್ಯ ದ್ವಾರ ಕಂಠೀರವ ಸ್ಟೇಡಿಯಂನ ಒಳಗಡೆ ಹೋಗುವಂತದ್ದು, ಅಂದ್ರೆ ಅದು ಒಳಾಂಗಣದ ಒಂದು ಏನು ವ್ಯವಸ್ಥೆ ಇದೆ ಅಲ್ಲಿ ಮಾಡ್ಕೊಳ್ಳೋಕೆ ಎಲ್ಲ ಒಂದು ಸಿದ್ಧತೆಗಳನ್ನ ಈಗ ನೋಡಬಹುದು. ಒಂದು ಲಾರಿಯ ತುಂಬಾ ಬ್ಯಾರಿಕೇಡ್ ಗಳನ್ನ ಇಲ್ಲಿ ತಂದಲಾಗಿರುವಂತದ್ದು. ಈ ಒಂದು ಬ್ಯಾರಿಕೇಡ್ ಗಳನ್ನ ಇನ್ನು 10 ಗಂಟೆಯ ಬಳಿಕ ಒಳಗಡೆ ಕರ್ಕೊಂಡು ಹೋಗುವಂತದ್ದು. ಈ ಒಂದು ಪ್ರವೇಶ ದ್ವಾರವನ್ನ ಏನ್ ನೋಡ್ತಾ ಇದ್ದೀರಿ, ಈಗ ಕ್ಲೋಸ್ ಮಾಡಿದ್ದಾರೆ ಆ ದ್ವಾರವನ್ನ. ಅಲ್ಲಿ ಇದು ಮೇನ್ ಎಂಟ್ರೆನ್ಸ್ ಒಳಗಡೆ ಹೋಗೋದಕ್ಕೆ. ಇಲ್ಲಿ ವಿಐಪಿಯ ಮೂವ್ಮೆಂಟ್ ಅನ್ನ ಕೊಡೋ ನಿಟ್ಟಿನಲ್ಲಿ ಈಗ ಪೊಲೀಸರು ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಈ ಒಳಗಡೆ ವಿಐಪಿ ಮೂವ್ಮೆಂಟ್ ಮತ್ತೆ ಇದರ ಪಕ್ಕದಲ್ಲಿ ಇನ್ನೊಂದು ಮೇನ್ ಮುಖ್ಯ ದ್ವಾರ ಇದೆ. ಅಲ್ಲಿ ಏನು ಕಾಂಗ್ರೆಸ್ನ ನಾಯಕರೇನಿರ್ತಾರೆ, ಅಂತವ್ರು ಪ್ರಮುಖ ಮುಖಂಡರೇನಿರ್ತಾರೆ, ಅವ್ರು ಒಳಗಡೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡುವ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಇದು ಒಳಗಡೆ ಅಂದ್ರೆ ಏನು ಕಾರ್ಪೊರೇಷನ್ ಸರ್ಕಲ್ ಇಂದ ಬಂದಂತ ಸಂದರ್ಭದಲ್ಲಿ ಮೇನ್ ಗೇಟ್ ಇಂದ ಒಳಗಡೆ ಏನು ಎಂಟ್ರಿ ಆಗ್ತೀವಿ, ಈ ಒಂದು ದಾರಿಯಲ್ಲಿ ಈಗಾಗಲೇ ಒಂದು ಹಂತದಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕೊಂಡು ಪೊಲೀಸರು ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಈ ಒಳಗಡೆ ಎಂಟ್ರೆನ್ಸ್ ಆದ ಸಂದರ್ಭದಲ್ಲಿ ಅವರನ್ನ ಒಳಗಡೆ ಬಿಡುವಂತ ಅಂದ್ರೆ ವಿಐಪಿ ಮೂವ್ಮೆಂಟ್ ಆಗಿರ್ಬೋದು, ಮತ್ತೆ ಪ್ರಮುಖ ಮುಖಂಡರೇನಿರ್ತಾರೆ ಅವರು ಒಳಗಡೆ ಹೋಗೋದಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿರುವಂತದ್ದು. ಸದ್ಯ ಇದೇ ರೀತಿಯಾಗಿ ಕಂಠೀರವ ಸ್ಟೇಡಿಯಂನ ಮೇನ್ ಎಂಟ್ರೆನ್ಸ್ ಏನಿದೆ, ಇದರಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯನವರಾಗಿರ್ಬೋದು, ಮತ್ತೆ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಮತ್ತೆ ಸಚಿವ ಸಂಪುಟದ ಯಾರು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅವರು, ಜೊತೆಗೆ ಗಾಂಧಿ ಪರಿವಾರದ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಇದ್ದಾರೆ, ಅವರನ್ನ ಮಾತ್ರ ಒಳಗಡೆ ಅಲ್ಲಿಂದ ಮೇನ್ ಮುಖ್ಯವಾಗಿ ಅಲ್ಲಿಂದ ಬಿಡೋಕೆ ಎಲ್ಲ ಒಂದು ಸಿದ್ಧತೆಯನ್ನ ಮೇನ್ ಗೇಟ್ ಮೂಲಕವಾಗಿ ಬಿಡೋದಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡಿರುವಂತದ್ದು. ಇದರ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು 1800 ಪೊಲೀಸರನ್ನ ನಿಯೋಜನೆ ಮಾಡಿಕೊಳ್ಳಕ್ಕೆ ಒಂದು ಸಿದ್ಧತೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಸ್ಪೆಷಲ್ ಟ್ರಾಫಿಕ್ ಕಮಿಷನರ್ ಆಗಿರುವಂತಹ ಸಲೀಂ ಅವರಾಗಿರ್ಬೋದು, ಮತ್ತೆ ಪೊಲೀಸ್ ಆಯುಕ್ತರಾಗಿರ್ಬೋದು, ಇವರ ಒಂದು ನೇತೃತ್ವದಲ್ಲಿ 8 ಮಂದಿ ಡಿಸಿಪಿಗಳು ಈ ಒಂದು ಭದ್ರತಾ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಈ ಕಂಠೀರವ ಸ್ಟೇಡಿಯಂನ ಒಳಾಂಗಣದಲ್ಲಿ 8 ಗೇಟ್ಗಳಿರುವಂತದ್ದು. ಒಳಗಡೆ ಎಂಟ್ರಿ ಆಗೋದಕ್ಕೆ 8 ಗೇಟ್ಗಳಲ್ಲೂ ಕೂಡ ಓರ್ವ ಎಸಿಪಿ ನೇತೃತ್ವದಲ್ಲಿ ಡಿಸಿಪಿಗಳ ಒಂದು ಭದ್ರತೆಯನ್ನು ಮಾಡ್ಕೊಂತಾರೆ. ಯಾಕಂದ್ರೆ ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗ ಆಗಿರ್ಬೋದು, ಮತ್ತೆ ರಾಮನಗರ ಮತ್ತೆ ಈ ಕೋಲಾರ ಭಾಗದಿಂದ ಸಾಕಷ್ಟು ಮಂದಿ, ಮೈಸೂರು ಭಾಗದಿಂದ ಸಾಕಷ್ಟು ಮಂದಿ ಅಭಿಮಾನಿಗಳು, ಕಾರ್ಯಕರ್ತರು ಎಲ್ಲರೂ ಕೂಡ ಲಕ್ಷಾಂತರ ಮಂದಿ ಇಲ್ಲಿ ಜನಸಾಗರವೇ ಸೇರುವಂತದ್ದು. ಈ ನಿಟ್ಟಿನಲ್ಲಿ ಯಾವುದೇ ರೀತಿಯ ಇಲ್ಲಿ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ನಿಟ್ಟಿನಲ್ಲಿ ಒಂದ್ ಕಡೆ ಪೊಲೀಸರು, ಲಾಂಡ್ ಆರ್ಡರ್ ಪೊಲೀಸರು ಭದ್ರತೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಜೊತೆಯಲ್ಲಿ ಹೆಚ್ಚು ವೆಹಿಕಲ್ಸ್ ಯಾವ್ಯಾವ ರೀತಿಯಾಗಿ ಭದ್ರತೆ ಇದೆ ಅನ್ನುವಂಥದ್ದನ್ನ, ಇನ್ನ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡ ನಮ್ಮ ಪ್ರತಿನಿಧಿ ಕೃಷ್ಣ ನೇರ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಪವರ್ ಸೆಂಟರ್ ಈಗ ಸಿದ್ದರಾಮಯ್ಯನವರ ನಿವಾಸ, ರಾಜ್ಯದ ಮುಖ್ಯಮಂತ್ರಿ ಆಗಿ ನಾಳೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಯಾವ ರೀತಿಯಾಗಿ ಶಾಸಕರು ಬಂದು ವಿಶ್ ಮಾಡ್ತಾ ಇದ್ದಾರೆ, ಹಾಗೆ ಲಾಭಿಯನ್ನ ಮಾಡ್ತಾ ಇದ್ದಾರೆ, ಮತ್ತೆ ಅಭಿಮಾನಿಗಳು ಬರ್ತಾ ಇದ್ದಾರೆ. ಇನ್ನ ಸಿದ್ದರಾಮಯ್ಯನವರ ನಿವಾಸಕ್ಕೆ ಯಾವ ರೀತಿಯಾಗಿ ಭದ್ರತೆಯನ್ನ ಕೊಡಲಾಗಿದೆ? ಸಿದ್ದರಾಮಯ್ಯವರು 2ನೇ ಬಾರಿಯಾಗಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಎಲ್ಲೆಡೆ ಸಂಭ್ರಮ ಮನೆ ಮಾಡಿರುವಂತದ್ದು, ಅದ್ರ ಜೊತೆಗೆ ಅವರ ಮನೆಯ ಮುಂಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಭ್ರಮ ಈಗ ಕೂಡಿರುವಂತದ್ದು. ಪೃಥ್ವಿರಾಜ್, ನಾವು ಈಗ ಕಾಣಬಹುದಾಗಿದೆ ಕುಮಾರಕೃಪಾ ರಸ್ತೆಯಲ್ಲಿರ್ತಕ್ಕಂಥ ಸಿದ್ದರಾಮಯ್ಯರ ಸರ್ಕಾರಿ ನಿವಾಸದ ಮುಂದೆ ನಾವಿದ್ದೇವೆ. ಈಗಾಗಲೇ ನೀವು ಕಾಣಬಹುದಾಗಿದೆ ವಾದ್ಯ ಗೋಷ್ಠಿ ಮುಖಾಂತರವಾಗಿ ಒಂದು ರೀತಿ ವಾದ್ಯ ನುಡಿಸುವಂತ ಒಂದು ಕೆಲಸವನ್ನ ಇಲ್ಲಿ ಕಲಾವಿದರ ತಂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಈ ಮುಖಾಂತರವಾಗಿ ಅವ್ರನ್ನ ಸ್ವಾಗತ ಮಾಡುವಂತ ನಿಟ್ಟಿನಲ್ಲಿ ಶುಭ ಕೋರುವಂತ ಒಂದು ಕೆಲಸವನ್ನು ಕೂಡ ಈ ಒಂದು ತಂಡ ಮಾಡ್ತಾ ಇದೆ. ಇನ್ನು ಮುಖ್ಯವಾಗಿ ನಮ್ಮ ಎಡಭಾಗದಲ್ಲಿ ಕಾಣಬಹುದಾಗಿದೆ ಪೊಲೀಸರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭದ್ರತೆಯನ್ನು ಕೂಡ ಈಗಾಗಲೇ ಮಾಡಲಾಗಿರುವಂತದ್ದು. ಅಂದ್ರೆ ವಿಶೇಷವಾಗಿ ಈ ಒಂದು ರಸ್ತೆಯಲ್ಲಿ ಫ್ಲೆಕ್ಸ್ಗಳಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ರಾರಾಜಿಸಿದಾವೆ. ಮುಖ್ಯವಾಗಿ ಶಾಸಕರಾಗಿರ್ಬೋದು, ಮತ್ತೆ ಬೇರೆ ಬೇರೆ ಅವರ ಬೆಂಬಲಿಗರು ಅವರನ್ನು ಸ್ವಾಗತ ಮಾಡುವ ನಿಟ್ಟಿನಲ್ಲಿ ಬೃಹತ್ ಒಳ್ಳೆ ಹಬ್ಬದ ರೀತಿಯಾಗಲಿ ಫ್ಲೆಕ್ಸ್ ಗಳನ್ನ ಇಲ್ಲಿ ಹಾಕಲಾಗಿರುವಂತದ್ದು. ಅದ್ರ ಜೊತೆಗೆ ಪೊಲೀಸರು ಕೂಡ ದೊಡ್ಡ ಮಟ್ಟದಲ್ಲಿ ಇವತ್ತು ವಿಶೇಷವಾಗಿ ನಿಯೋಜನೆಯನ್ನು ಮಾಡಿರುವಂತದ್ದು. ಪೃಥ್ವಿರಾಜ್, ನಿನ್ನೆವರೆಗೂ ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಇತ್ತು. ಆದ್ರೆ ಹೈಕಮಾಂಡ್ ನಿಂದ ಇವತ್ತು ಅಂತಿಮವಾಗಿ ನಿರ್ಧಾರ ಆಗಿದೆ. ಅದ್ರ ಜೊತೆಗೆ ನಾಳೆ ಅಧಿಕಾರವಾಗಿ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಇವತ್ತಿನಿಂದ ಮುಖ್ಯಮಂತ್ರಿಗಳ ಮನೆ ಮುಂದೆ ಯಾವ ರೀತಿಯಾಗಿ ಭದ್ರತೆಯನ್ನ ಮಾಡಬೇಕು, ಅದೇ ರೀತಿಯಾಗಿ
ರೀತಿಯಲ್ಲಿ ವಿಶೇಷವಾಗಿ ಅವರ ಮನೆಯ ಮುಂದೆ ಭದ್ರತೆಯನ್ನು ಮಾಡಲಾಗಿರುವಂತದ್ದು ನಾವು ಕಾಣಬಹುದಾಗಿದೆ. ಮುಖ್ಯವಾಗಿ ಶಾಸಕರು ಬಂದಂತವ್ರನ್ನ ಮಾತ್ರ ಒಳಗಡೆ ಬಿಡುವಂತ ಒಂದು ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಅವರ ಬೆಂಬಲಿಗರು ಕೂಡ ತಡೆ ಕೊಡುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ, ಹಾಗಾಗಿ ಯಾವುದೇ ರೀತಿಯಾದ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಬೆಂಬಲಿಗರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಆದ್ರೆ ಶಾಸಕರು ಮಾತ್ರ ಒಂದಷ್ಟು ಜನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗಾಗಲೇ ಇವತ್ತು ಸಿದ್ದರಾಮಯ್ಯ ಅವರು ಬೆಳಗ್ಗೆ 10 ಗಂಟೆ ಸುಮಾರಿಗೆ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಒಂದಷ್ಟು ಜನ ಶಾಸಕರು ಕೂಡ ಈಗ ಬೆಳಗ್ಗೆ ಬಂದು ಸಿದ್ದರಾಮಯ್ಯ ಭೇಟಿ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಮುಖಾಂತರವಾಗಿ ಒತ್ತಡವನ್ನು ಹಾಕೋದ್ರ ಮುಖಾಂತರವಾಗಿ ಮಂತ್ರಿ ಸ್ಥಾನವನ್ನು ಪಡೆಯುವಂತ ನಿಟ್ಟಿನಲ್ಲೂ ಕೂಡ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಇನ್ನು ಮುಖ್ಯವಾಗಿ ಪೃಥ್ವಿರಾಜ್ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಅಭಿಮಾನಿಗಳು ಬಂದಿದ್ದಾರೆ. ನಾನು ಅವರು ಮಾತಾಡ್ತೀನಿ. ಎಲ್ಲಿಂದ ಬಂದಿದ್ದೀರಾ ಸರ್? ಸರ್, ಗುಲ್ಬರ್ಗ ಜಿಲ್ಲೆಯಿಂದ ಬಂದೀವಿ. ಗುಲ್ಬರ್ಗ ಜಿಲ್ಲೆ ಆಳಂದ್ ತಾಲೂಕಿನಿಂದ ಬಂಜಾರ ಸಮಾಜದ ವತಿ ಬಂದೀವಿ. ಸಿದ್ದರಾಮಯ್ಯ ಸಾಹೇಬರು 2ನೇ ಸಲ ಮುಖ್ಯಮಂತ್ರಿ ಆಗಿದ್ದು ನಮ್ಮ ಸಂತೋಷದ ವಿಷಯ. ಅವರ ಆಪ್ತ ಮಿತ್ರರಾದ ಆಳಂದ್ ತಾಲೂಕಿನ ಶಾಸಕರು BR ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತ ಹೇಳಿ ಸಾಹೇಬ್ರಲ್ಲಿ ಮನವಿ ಮಾಡ್ಕೊಳ್ಳಿಕ್ಕೆ ನಾವೆಲ್ಲ ಬಂದಿದ್ದೀವಿ. ಸಿದ್ದರಾಮಯ್ಯನಿಂದ ಏನ್ ನಿರೀಕ್ಷೆ ಮಾಡ್ತೀರಿ ಸರ್? ನೀವು ರೈತರಾಗಿ ಸಿದ್ದರಾಮಯ್ಯ ಏನ್ ನಿರೀಕ್ಷೆ ಮಾಡ್ತೀರಿ? 2ನೇ ಬಾರಿ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಸಾಹೇಬರು ಬಹಳಷ್ಟು ಮಾಡ್ಯಾರ್ರಿ. ನಮ್ಗೆ ಅಕ್ಕಿ ಏನು ಬಡವರಿಗೆ ಬಹಳಷ್ಟು ಸಂತೋಷ ಮಾಡ್ಯಾನೆ. ಅವ್ರ ಸಲಗ ಅವ್ರ ಭೇಟಿ ಹಾಕಿಸಿಂದ ನಾವು ಅವ್ರಲ್ಲಿ ಮನೆ ಪತ್ರ ಮತ್ತೆ BR ಪಾಟೀಲ್ ಆಳಂದ್ ತಾಲೂಕು ಅವರಿಗೆ ಸದಸ್ಯ ಕೊಡ್ಬೇಕಂತ ಪೃಥ್ವಿರಾಜ್ ನಾವು ನೋಡ್ಬೋದು, ಅಭಿಮಾನಿಗಳು ಮತ್ತೆ ಬೆಂಬಲಿಗರು ಹೇಳ್ತಾ ಇರುವಂತದ್ದು ಅವರ ಶಾಸಕರು ಮಂತ್ರಿ ಸ್ಥಾನಕ್ಕೋಸ್ಕರ ಒಂದು ಡಿಮ್ಯಾಂಡ್ ಅನ್ನು ಮಾಡ್ತಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನಿಂದ ಬಹಳಷ್ಟು ನಿರೀಕ್ಷೆಯನ್ನು ಮಾಡ್ತಾ ಇದ್ದೀನಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಮನೆ ಮುಂದೆ ಅಭಿಮಾನಿಗಳು ಮತ್ತೆ ಎಲ್ಲರೂ ಕೂಡ ಸಂಭ್ರಮವನ್ನ ಪಡ್ತಾ ಇರುವಂತದ್ದು. ಪೃಥ್ವಿರಾಜ್. ಓಕೆ ಕೃಷ್ಣ, ಇನ್ನ DK ಶಿವಕುಮಾರ್ ಅವರ ನಿವಾಸದಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಶಿವಪ್ರಸಾದ್, DK ಶಿವಕುಮಾರ್ ಅವರ ನಿವಾಸದಲ್ಲಿ ಏನ್ ಡೆವಲಪ್ಮೆಂಟ್ಸ್ ಇದೆ? ಬೆಳಗ್ಗೆಯಿಂದಲೂ ಕೂಡ DK ಶಿವಕುಮಾರ್ ಅವರ ನಿವಾಸಕ್ಕೆ ಒಂದು ಕಡೆ ಕಾರ್ಯಕರ್ತರು, ಅಭಿಮಾನಿಗಳು, ಮತ್ತೊಂದು ಕಡೆ ಆಯಾ ಸಮುದಾಯದ ಸ್ವಾಮೀಜಿಗಳು, ಆಯಾ ಸಮುದಾಯದ ಶಾಸಕರಿಗೆ ಸಚಿವ ಸ್ಥಾನವನ್ನ ಕೊಡಿಸೋದಕ್ಕೆ ಬಂದು ಒತ್ತಡವನ್ನ ಹಾಕುವಂತ ಕೆಲಸ ಕೂಡ ಆಗ್ತಾ ಇದೆ. ಬೆಳಗ್ಗೆಯೇ ಬೋವಿ ಸಮುದಾಯದ ಚಿತ್ರದುರ್ಗದ ಸಿದ್ದರಾಮೇಶ್ವರ ಸ್ವಾಮೀಜಿಗಳು DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಈ ಬಾರಿ 3 ಶಾಸಕರು ಗೆದ್ದಿದ್ದಾರೆ. ಕನಕಗಿರಿಯಿಂದ ಶಿವರಾಜ್ ತಂಗಡಿಗಿ, ಪಾವಗಡದಿಂದ ವೆಂಕಟೇಶ್, ಪುಲಿಕೇಶಿ ನಗರದಿಂದ SC ಶ್ರೀನಿವಾಸ್ ಅವರು ಬೋವಿ ಸಮುದಾಯದಿಂದ ಗೆದ್ದಿದ್ದಾರೆ. ಈ ಹಿಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಬೋವಿ ಸಮುದಾಯಕ್ಕೆ ಒಂದು ಸಚಿವ ಸ್ಥಾನ ನೀಡಲಾಗಿತ್ತು. ಅದೇ ರೀತಿ ಈ ಬಾರಿಯ ಸಚಿವ ಸಂಪುಟದಲ್ಲೂ ಕೂಡ ಬೋವಿ ಸಮುದಾಯಕ್ಕೆ ಒಂದು ಸ್ಥಾನವನ್ನ ಕಡ್ಡಾಯವಾಗಿ ನೀಡಲೇಬೇಕು ಅನ್ನುವಂತ ಒತ್ತಡವನ್ನು ಕೂಡ ಹಾಕಿದ್ದಾರೆ. ಅದೇ ರೀತಿಯಾಗಿ ಈಗ ಕಿಮ್ಮರೆ ರತ್ನಾಕರ್ ಅವರು, ತೀರ್ಥಹಳ್ಳಿಯ ಪರಾಜಿತ ಅಭ್ಯರ್ಥಿ, ಅವರು ಕೂಡ DK ಶಿವಕುಮಾರ್ ಅವರನ್ನ ಭೇಟಿ ಮಾಡೋದಕ್ಕೆ ಈಗಷ್ಟೇ ಆಗಮಿಸಿರುವಂತದ್ದು. ಅದನ್ನು ಹೊರತುಪಡಿಸಿದ ಸಾಕಷ್ಟು ಜನ ಅಭಿಮಾನಿಗಳು, ಕಾರ್ಯಕರ್ತರು ಕೂಡ DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿ, ಯಾಕಂದ್ರೆ ಅವರ ನೆಚ್ಚಿನ ನಾಯಕರು CM ಆಗಲಿಲ್ಲ ಅನ್ನೋ ಪರವಾಗಿಲ್ಲ, DCM ಆಗ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ CM ಕೂಡ ಆಗ್ತಾರೆ. ಹೀಗಾಗಿ ನಾವು ಅವರಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಬಂದಿದ್ದೀವಿ. ಜೊತೆಗೆ ಅವರ ಒಂದು ಸಚಿವ ಸಂಪುಟ ಏನಿದೆ ಅದರೊಳಗಡೆ ಹೆಚ್ಚಿನ ಸ್ಥಾನಗಳನ್ನ DK ಶಿವಕುಮಾರ್ ಅವರ ಬೆಂಬಲಿಗರು ಕೂಡ ನೀಡಬೇಕು ಅನ್ನುವಂಥದ್ದು. ಈ ಮಧ್ಯದಲ್ಲಿ ಈಗ CM ಘೋಷಣೆ ಆಯಿತು, DCM ಘೋಷಣೆ ಆಯಿತು, ನಾಳೆ ಪ್ರಮಾಣ ವಚನ ಕೂಡ ಆಗ್ತಾ ಇದೆ. ಆದರೆ ಸಚಿವ ಸಂಪುಟದ ಸರ್ಕಸ್ ಕೂಡ ಆರಂಭ ಆಗಿರುವಂತದ್ದು. ಶಾಮನೂರು ಶಿವಶಂಕರಪ್ಪ ಹಾಗೂ TV ಜಯಚಂದ್ರ ನ್ಯೂಸ್ 18 ಕೊಟ್ಟಿರೋ ಮಾಹಿತಿ ಪ್ರಕಾರ ನಾಳೆ 30 ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಒಟ್ಟಾರೆಯಾಗಿ ಒಂದು ಪಟ್ಟಿಯನ್ನ, ಅಂದ್ರೆ DK ಶಿವಕುಮಾರ್ ಬೆಂಬಲಿಗರ ಅವರ ಒಂದು ಪಟ್ಟಿ, ಜೊತೆಗೆ ಸಿದ್ದರಾಮಯ್ಯ ಅವರ ಬೆಂಬಲಿಗರ ಅವರ ಒಂದು ಪಟ್ಟಿನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಸೊ ಇವತ್ತು AICC ಅಧ್ಯಕ್ಷರ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಇಬ್ಬರು ನಾಯಕರು ಭೇಟಿಯನ್ನ ಮಾಡಿ ಸಚಿವ ಸಂಪುಟದಲ್ಲಿ ಯಾರನ್ನ ಸೇರಿಸಬೇಕು ಅನ್ನುವಂತ ಲಿಸ್ಟ್ ಅನ್ನ ಫೈನಲ್ ಮಾಡಲಿದ್ದಾರೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಶಿವಪ್ರಸಾದ್, ಕೃಷ್ಣ ಹಾಗೆ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ತಾಪೇಟಿನಲ್ಲಿ ಇನ್ನೂ ಸಾಕಷ್ಟು ಸುದ್ದಿಗಳಿದಾವೆ, ಅವೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.